ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ 50ನೇ ವರ್ಷದ ಸಂಭ್ರಮಾಚರಣೆ. ಹೀಗಾಗಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ಜರುಗಿತು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ನಡೆದ ಕಾರ್ಯಕ್ರಮವನ್ನು ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಚಿವ ಮಹದೇವಪ್ಪ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ, ಶಾಸಕರಾದ ಜಿಟಿ ದೇವೇಗೌಡ, ಹರೀಶ್ ಗೌಡ, ಅನಿಲ್ ಚಿಕ್ಕಮಾದು, ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ, ಕಾವೇರಿ ನೀರು ಕಲುಷಿತ ಆಗೋದನ್ನ ತಡಿಬೇಕು ಅಂದರು. ಮಾನ್ಯ ಶಾಸಕರಾದಂತಹ ಅನಿಲ್ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ನಮ್ಮ ಕಣ್ಣೆದುರಿಗೆ ಜಲ ಮಾಲಿನ್ಯ ಆಗ್ತಾ ಇದ್ರೆ ಅದರ ಬಗ್ಗೆ ಕಾಳಜಿ ಇಲ್ಲದೆ ಇರತಕ್ಕಂಥದ್ದನ್ನ ನಾವು ಮಾಡ್ತಾ ಇದ್ದೇವೆ. ವಾಯು ಮಾಲಿನ್ಯ ಆಗ್ತಾ ಇದ್ರೆ ಅದರ ಬಗ್ಗೆ ಕಾಳಜಿ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನಾವು ವರ್ತಿಸ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ನಾಗರಿಕ ಪ್ರಪಂಚ ಭವಿಷ್ಯತ್ತಿಗೆ ನಿಜವಾದಂತ ಕೊಡುಗೆಯನ್ನ ಕೊಡಬೇಕು ಅಂತ ಏನಾದ್ರು ಹೇಳಿದ್ರೆ ಜೀವಕ್ಕೆ ಅತಿ ಅವಶ್ಯಕವಾದಂತ ಜಲ ಮತ್ತು ವಾಯುವನ್ನ ಪರಿಶುದ್ಧವಾಗಿ ಇಟ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ದು. ಒಂದು ಮನೆಯನ್ನ ನಾವು ಹೇಗೆ ಚೊಕ್ಕವಾಗಿ ಇಟ್ಕೊಂಡು, ನಾವು ಮಲಗೋ ಕೋಣೆನ ಯಾವ ರೀತಿ ಶುದ್ಧವಾಗಿ ಇಟ್ಕೊಂಡು, ನಾವು ಶುದ್ಧವಾದ ಆಹಾರವನ್ನು ಹೇಗೆ ತಿಂತೇವೆ, ಯಾವ ಆಹಾರ ಪೌಷ್ಟಿಕತೆಯಿಂದ ಇರುತ್ತೆ ಅನ್ನೋದನ್ನ ನಾವು ಗಮನಿಸಿ ಅದನ್ನ ಸೇವಿಸ್ತೇವೆ. ಅದೆಲ್ಲದಕ್ಕಿಂತ ಪ್ರಮುಖವಾದಂತ ಅಂಶ ಜೀವ ಜಲ ಮತ್ತು ವಾಯು. ಇದಕ್ಕೋಸ್ಕರ ದೂರದೃಷ್ಟಿಯನ್ನ ಇಟ್ಟು ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಯಾರಾದರೂ ಪರಿಸರದ ಬಗ್ಗೆ ಕಾಳಜಿಯನ್ನಿಟ್ಟು ಕಾರ್ಯಕ್ರಮವನ್ನು ರೂಪಿಸಿ, ಕಾಯ್ದೆಯನ್ನು ರೂಪಿಸಿದ್ರೆ ಅದು ನಿಮ್ಮೆಲ್ಲರ ಧೀಮಂತ ನಾಯಕಿ, ಉಕ್ಕಿನ ಮಹಿಳೆ, ದುರ್ಗೆ ಎಂದೇ ಖ್ಯಾತಿಯಾಗಿದ್ದಂತ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಾರಣ ಅಂತಂದ್ರೆ ಅತಿಶಯೋಕ್ತಿ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.